Hello everyone, welcome back to Success Coaching Academy. This is Chetan. ಈ ವಿಡಿಯೋ PGCT MBA MCA ಹಾಗೂ ಎಲ್ಲಾ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಗೆ. ಸೊ ಈ ವಿಡಿಯೋನ ಮೊದಲಿಂದ ಕೊನೆವರೆಗೂ ವಾಚ್ ಮಾಡ್ತಾ ಹೋಗಿ. ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಗೆ ಡೆಫಿನೆಟ್ಲಿ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋಗೆ ಒನ್ಸ್ ಅಗೇನ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತಿನ ಮೊದಲನೇ ಕ್ವಶನ್. So in an examination, a student scores 4 marks for every correct answer and loses 1 mark for every wrong answer. If he attempts all 75 questions and secure 125 marks, the number of questions he attempted correctly is ಅಂತ ಹೇಳ್ತಿದ್ದಾರೆ. ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೋಡಿ. ಸೊ ನಮ್ಗೆ ಈ ಕ್ವಶನ್ ಇಂದ ಏನ್ ಗೊತ್ತಾಗತ್ತೆ, ಸೊ ಟೋಟಲ್ 75 ಕ್ವಶನ್ಸ್ ಇದೆ. ಅದರಲ್ಲಿ ಫಾರ್ ಎವ್ರಿ ಕರೆಕ್ಟ್ ಆನ್ಸರ್ಗೆ 4 ಮಾರ್ಕ್ಸ್ ನ ಕೊಡ್ತಾ ಇದ್ದಾರೆ. ಫಾರ್ ಎವ್ರಿ ರಾಂಗ್ ಆನ್ಸರ್ಗೆ -1 ಮಾರ್ಕ್ಸ್ ನ ಕೊಡ್ತಾ ಇದ್ದಾರೆ. ಈ ಅಟೆಂಪ್ಟೆಡ್ 75 ಕ್ವಶನ್ ಅಂದ್ರೆ ಟೋಟಲ್ 75 ಕ್ವಶನ್ಸ್ ಇದೆ. ಈ ಸೆಕ್ಯೂರ್ಸ್ 125 ಮಾರ್ಕ್ಸ್. ಇದು ಇಂಪಾರ್ಟೆಂಟ್. ಅಂದ್ರೆ ಕರೆಕ್ಟ್ ಮತ್ತೆ ರಾಂಗ್ ಎರಡನ್ನೂ ಕೌಂಟ್ ಮಾಡಿದ್ರೆ ಅವನಿಗೆ 125 ಮಾರ್ಕ್ಸ್ ಬರುತ್ತೆ. ದ ನಂಬರ್ ಆಫ್ ಕ್ವಶನ್ ಅಟೆಂಪ್ಟೆಡ್ ಕರೆಕ್ಟ್ಲಿ, ಕರೆಕ್ಟ್ ಆಗಿ ಸಾಲ್ವ್ ಮಾಡಿರುವಂತ ಕ್ವಶನ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಇದನ್ನ ನಾನು ಹೇಗೆ ಸಾಲ್ವ್ ಮಾಡಬಹುದು ಆಕ್ಚುಲಿ ನೋಡಿ. ಟೋಟಲ್ 75 ಕ್ವಶನ್ಸ್ ಅಲ್ಲಿ ಲೇಟೆಸ್ಟ್ ಟೇಕ್ ಎಕ್ಸ್ ಕ್ವಶನ್ಸ್ ಕರೆಕ್ಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಹಂಗಂದ್ರೆ ರಾಂಗ್ ಎಷ್ಟು ಕ್ವಶನ್ಸ್ ಮಾಡಿರ್ತಾರೆ? 75 ಮೈನಸ್ ಎಕ್ಸ್. ಇನ್ನು ಉಳ್ಕೊಂಡಿರೋ ಕ್ವಶನ್ಸ್ ಅಂದ್ರೆ 75 ಮೈನಸ್ ಎಕ್ಸ್. ಸೊ ಇಲ್ಲಿ ಕರೆಕ್ಟ್ ಕ್ವಶನ್ಸ್ ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ರೆ, ಕರೆಕ್ಟ್ ಕ್ವಶನ್ಸ್ ಎಕ್ಸ್ ಇಂಟು 4 ಮಾರ್ಕ್ಸ್ ಬರುತ್ತೆ. ಪ್ಲಸ್ ರಾಂಗ್ ಕ್ವಶನ್ಸ್ ಎಷ್ಟು ಅಂತ ಹೇಳಿದ್ರೆ 75 ಮೈನಸ್ ಎಕ್ಸ್. ಇದು ನಮ್ಗೆ -1 ಮಾರ್ಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಅದಕ್ಕೆ ಇಂಟು -1 ಮಾಡಿದೀನಿ. ಇವೆರಡರಿಂದ ಅವ್ರಿಗೆ 125 ಮಾರ್ಕ್ಸ್ ಬಂದಿದೆ. ಸೊ ಟೋಟಲ್ ಇಸ್ ಈಕ್ವಲ್ಸ್ ಟು 125. ಇದನ್ನ ಸಿಂಪ್ಲಿಫೈ ಮಾಡೋಣ. 4 ಇಂಟು ಎಕ್ಸ್ 4x ಪ್ಲಸ್ ಇಂಟು ಮೈನಸ್ -75 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 125. ನೆಕ್ಸ್ಟ್ ಸ್ಟೆಪ್ ನೋಡಿ. ಈ 75 ನ ಈ ಕಡೆ ಕಳಿಸಿದ್ರೆ ಮೈನಸ್ ಬಿಕಮ್ ಪ್ಲಸ್. 4x ಪ್ಲಸ್ ಎಕ್ಸ್ ಎಷ್ಟಾಗುತ್ತೆ? 5x ಆಗುತ್ತೆ. ಸೊ ಈ 75 ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. 125 ಪ್ಲಸ್ 75 200 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ? ಸೊ 5 ಡಿವೈಡ್ ಆಗುತ್ತೆ. ದಟ್ ಬಿಕಮ್ಸ್ 40. ಅಂದ್ರೆ ಕರೆಕ್ಟ್ ಆಗಿ ಸಾಲ್ವ್ ಮಾಡಿರೋ ನಂಬರ್ ಆಫ್ ಕ್ವಶನ್ಸ್ 40 ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿ ಆಕ್ಚುಯಲ್ ವೇನಲ್ಲೂ ಸಾಲ್ವ್ ಮಾಡ್ಬೋದು. ನಿಮ್ಗೆ ಏನು ಗೊತ್ತಾಗಿಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ಥ್ರೂ ದ ಆಪ್ಷನ್ ಆದ್ರೂ ಸಾಲ್ವ್ ಮಾಡ್ಬೋದು. ನೋಡಿ, ಥ್ರೂ ದ ಆಪ್ಷನ್ ಹೇಗೆ ಸಾಲ್ವ್ ಮಾಡ್ಬೋದು. ಕರೆಕ್ಟ್ ಆಗಿ ಸಾಲ್ವ್ ಮಾಡಿರೋ ಕ್ವಶನ್ಸ್ 40 ಇದೆ ಅಂತ ಅನ್ಕೊಳ್ಳಿ. ಇಂಟು 4 ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 160 ಆಗುತ್ತೆ. ರಾಂಗ್ ಆಗಿ ಸಾಲ್ವ್ ಮಾಡಿರೋ ಕ್ವಶನ್ಸ್ ಎಷ್ಟು ಅಂತ ಹೇಳಿದ್ರೆ, ಇದು 40 ಇದೆ ಅಂತ ಹೇಳಿದ್ರೆ ಔಟ್ ಆಫ್ 75 ಇಟ್ ಶುಡ್ ಬಿ 35 ಇರಲೇಬೇಕು. 35 ಕ್ವಶನ್ಸ್ ಇರಲೇಬೇಕು. 35 ಇಂಟು -1 ಮಾರ್ಕ್ಸ್ ದಟ್ ಮೀನ್ಸ್ -35. ಎಷ್ಟಾಗುತ್ತೆ ಸಬ್ಟ್ರಾಕ್ಟ್ ಮಾಡಿ. ಇಯರ್ 125 ಆಗುತ್ತೆ. ಅಂದ್ರೆ ಅವ್ನ್ ಸೆಕ್ಯೂರ್ ಮಾಡಿರೋದು 125. ಸೊ ಅವ್ನ್ ಪಿಕ್ ಈ ರೀತಿ ಕ್ವಶನ್ಸ್ ನ ಪಿಕ್ ಮಾಡಿದ್ರೆ ನಮ್ಗೆ ಟೋಟಲ್ ಸ್ಕೋರ್ ಕೂಡ 125 ಬರುತ್ತೆ. ಸೊ ಹಂಗಾಗಿ ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿ ಸಾಲ್ವ್ ಮಾಡಬಹುದು ಈ ಕ್ವಶನ್ ಅನ್ನ. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ದಟ್ ಇಸ್ ಕೌಂಟಿಂಗ್ ಫಿಗರ್ ಕ್ವಶನ್. ಇದನ್ನ ಸಿಂಪಲ್ ಆಗಿ ಈಸಿಯಾಗಿ ಸಾಲ್ವ್ ಮಾಡಬಹುದು ನೋಡಿ. ಇದನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಒಂದು ಶಾರ್ಟ್ ಟ್ರಿಕ್ ಹೇಳ್ಕೊಡ್ತೀನಿ. ಸೊ ಈ ರೀತಿ ಇರೋ ಶೇಪ್ ಇರೋ ಫಿಗರ್ಸ್ ಅಲ್ಲಿ ಟ್ರಯಾಂಗಲ್ಸ್ ನ ಕೇಳಿದ್ರೆ, ನಂಬರ್ ಆಫ್ ಟ್ರಯಾಂಗಲ್ಸ್ ಕೇಳಿದ್ರೆ ಆಕ್ಚುಲಿ ಕೌಂಟ್ ಮಾಡಬಹುದು. 1 2 3 4 ದಿಸ್ ಸೈಡ್ 1, ದಿಸ್ ಸೈಡ್ ಅಂಡ್ ದಿಸ್ ಸೈಡ್ ಟೋಟಲ್ 8 ಸಿಗುತ್ತೆ. ಇದಕ್ಕೆ ಶಾರ್ಟ್ ಟ್ರಿಕ್ ಏನಂತ ಹೇಳಿದ್ರೆ, ನಂಬರ್ ಹಾಕಿ 1 2 3 4 ನಂಬರ್ ಹಾಕಿ ಅದನ್ನ ಡಬಲ್ ಮಾಡಿ. ದಟ್ ಇಸ್ 4 ಇಂಟು 2 ಮಾಡಿ, ಯು ವಿಲ್ ಗೆಟ್ 8. ಅದೇ ತರದ್ ಇನ್ನೊಂದು ಫಿಗರ್ ಇದೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ 1 2 3 4 ಮತ್ತೆ 8 ಸಿಗುತ್ತೆ. ಎಕ್ಸ್ಟ್ರಾ ಏನ್ ಸಿಗುತ್ತೆ ಇಡನ್ ಅಂತ ನೋಡ್ಕೋಬೇಕು. ಇಲ್ಲೂ ಅಷ್ಟೇ ಮೇಲ್ಗಡೆ ಅದೇ ರೀತಿ ಶೇಪ್ ಅಲ್ಲಿ ಇದೆ. ಈ ತರದಕ್ಕೆ ಶಾರ್ಟ್ ಟ್ರಿಕ್ ಅಪ್ಲೈ ಮಾಡಿ 1 2 3 4 ದಟ್ ಇಸ್ 8 ಸಿಗುತ್ತೆ. ಅದೇ ರೀತಿ ಕೆಳಗೂ ಕೂಡ ಅದೇ ತರ ಶೇಪ್ಸ್ ಇದೆ. ಇದಕ್ಕೆ ಅಪ್ಲೈ ಮಾಡ್ತೀನಿ ನೋಡಿ. 1 2 3 4. ಸೊ 4 ನ ಡಬಲ್ ಮಾಡಿ. ಶಾರ್ಟ್ ಟ್ರಿಕ್ ಏನಂತ ಹೇಳಿದ್ರೆ, ಏನ್ ಬರುತ್ತೆ ನಂಬರ್ಸ್ ಅದನ್ನ ಡಬಲ್ ಮಾಡ್ಬೇಕು. ಆಗ ನಂಬರ್ ಆಫ್ ಟ್ರಯಾಂಗಲ್ಸ್ ಸಿಗುತ್ತೆ. ಸೊ 8 + 8 16 ಆಗೋಗುತ್ತೆ. ಹಿಡನ್ 2 ಆಗುತ್ತೆ. ಇವೆರಡು ಕಂಬೈನ್ ಆದಾಗ ಹಿಡನ್ ಸಿಗುತ್ತೆ. ಯಾವುದು ಅಂತ ನೋಡಿ. ನೋಡಿ ಈ ಪೋರ್ಷನ್ ನೋಡಿ,
ಸೊ ಇವೆರಡರಿಂದ ಇದು ಒಂದಾಗಿದೆ. ಅದ್ರ ಆಪೋಸಿಟ್ ಸೈಡ್ಸ್ ಇದು ಕೂಡ ಒಂದಾಗುತ್ತೆ. ಪ್ಲಸ್ 2 ಎಕ್ಸ್ಟ್ರಾ. ಟೋಟಲ್ 18 ಈಸ್ ರೈಟ್ ಆನ್ಸರ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಈ ರೀತಿಯಾದ ಕ್ವಶನ್ಸ್ ಗಳು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಸೊ ಈ ತರದ ಮತ್ತಷ್ಟು ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಇನ್ನ ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ಮತ್ತಷ್ಟು ಕ್ವಶನ್ ಗಳನ್ನ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.